ವಿದ್ಯಾರ್ಥಿಗಳೇ, ನಾವು ವಿಡಿಯೋ ಸೆಷನ್ 10 ಇದ್ದೀವಿ. ಇದು ಇನ್ಕಮ್ ಟ್ಯಾಕ್ಸ್ 2 4th ಸೆಮಿಸ್ಟರ್ BComನ ಆನ್ಲೈನ್ ಕ್ಲಾಸ್. ನಾವು ಫಸ್ಟ್ ಯೂನಿಟಲ್ಲಿ ಕ್ಯಾಪಿಟಲ್ ಗೇನ್ ಪ್ರಾಬ್ಲಮ್ ಕಲಿಯೋದನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತು ನಾವು ಪ್ರಾಬ್ಲಮ್ ನಂಬರ್ 14 ಫಸ್ಟ್ ನೋಡೋಣ. ಸಾಲ್ವ್ ದಿಸ್ ಪ್ರಾಬ್ಲಮ್ ಯುವರ್ ಸೆಲ್ಫ್ ಅಂತ ಹೇಳಿದ್ದೀನಿ. ಅಂದ್ರೇನು, ನೀವುಗಳು ಈ ಪ್ರಾಬ್ಲಮನ್ನು ನಿಮ್ಮ ನೋಟ್ಸಲ್ಲಿ ಸಾಲ್ವ್ ಮಾಡಬೇಕು. ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಆಫ್ ಅರ್ಜುನ್ ಕಂಪ್ಯೂಟ್ ಇಸ್ ಟ್ಯಾಕ್ಸಿಬಲ್ ಕ್ಯಾಪಿಟಲ್ ಗೇನ್. ಫಸ್ಟ್ asset, house in Mumbai inherited by him in 1999 from his father was sold by him in February 2020 for 50 lakh. ಪ್ರಾಪರ್ಟಿ ಇನ್ಹೆರಿಟ್ ಆಗಿ ಬಂದಿದೆ, ಅಂದರೆ he got it by inheritance from his father. ಅವ್ನು ಪರ್ಚೇಸ್ ಮಾಡಿಲ್ಲ, ಫಾದರಿಂದ ಬಂದಿದೆ. 50 ಲ್ಯಾಕಿಗೆ ಅದನ್ನು ಆತ ಸೇಲ್ ಮಾಡ್ದ ಆಮೇಲೆ. ಸೊ ದಟ್ ಈಸ್ ದಿ ಸೆಲ್ಲಿಂಗ್ ಪ್ರೈಸ್. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಸ್ ಆನ್ 1/4/2001 15 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮಲ್ಲಿ ಫಾದರ್ ಅಥವಾ ಪ್ರೀವಿಯಸ್ ಓನರ್ ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದು ಅಂತ ಇಲ್ಲ, ಬರೀ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಮಾತ್ರ ಇದೆ. ಈ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಿದೆ ಅದನ್ನೇ ನಾವು ಕಾಸ್ಟ್ ಆಫ್ ಎಕ್ವಸಿಷನ್ ಅಂತ ತೊಗೊಳ್ಬೇಕು. ಆ್ಯಂಡ್ 1999ನಲ್ಲೇ ಇನ್ಹೆರಿಟ್ ಆಗಿರೋದ್ರಿಂದ ಇದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕಾಸ್ಟ್ ಆಫ್ ಎಕ್ವಸಿಷನ್ಗೆ ಇಂಡೆಕ್ಸ್ ಮಾಡಬೇಕು. ಓಕೆ, ವಿಲ್ ಕಂಟಿನ್ಯೂ. ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ದ ಫಸ್ಟ್ ಫ್ಲೋರ್ ವಾಸ್ ಡನ್ ಬೈ ಅರ್ಜುನ್ in 2003 and 4 for 25,000. ಇದೇನಿದು ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್. ಸೊ ಇದನ್ನು ಇಂಡೆಕ್ಸ್ ಮಾಡಬೇಕು ಲಾಂಗ್ ಟರ್ಮ್ ಆಗಿರೋದ್ರಿಂದ. ಟ್ರಾನ್ಸ್ಫರ್ ಎಕ್ಸ್ಪೆನ್ಸ್ ಆನ್ ಸೇಲ್ಸ್ 10,000 ಅಂತಿದೆ. ಇದೇನಿದು ಸೆಲ್ಲಿಂಗ್ ಎಕ್ಸ್ಪೆನ್ಸ್, ರೈಟ್? ಸೊ ಸಿಂಪಲ್ ಆಗಿದೆ ಈ ಪ್ರಾಬ್ಲಮ್. 50 ಲ್ಯಾಕ್ ಸೆಲ್ಲಿಂಗ್ ಪ್ರೈಸಿಂದ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಸಿಷನ್ ಮಾಡಬೇಕು 15 ಲ್ಯಾಕಿಗೆ. ಆ್ಯಂಡ್ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ 25,000ಗೆ ಮಾಡಿ ಡಿಡಕ್ಷನ್ ಮಾಡಬೇಕು. ಅದಲ್ಲದೆ ಸೆಲ್ಲಿಂಗ್ ಎಕ್ಸ್ಪೆನ್ಸ್ 10,000ಅನ್ನು ನೀವು ಕೂಡ ಸೆಲ್ಲಿಂಗ್ ಪ್ರೈಸಿಂದ ಡಿಡಕ್ಟ್ ಮಾಡಬೇಕು, ರೈಟ್? ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಅಸೆಟ್. ಪರ್ಸ್ನಲ್ ಕಾರ್ ಅಂತಿದೆ. ಪರ್ಸ್ನಲ್ ಕಾರ್ ಅಂತಿದ್ದ ತಕ್ಷಣ ಇನ್ನೇನು ಡಿಟೇಲ್ ನೋಡೋದು ಬೇಡ, ಇದು ಕ್ಯಾಪಿಟಲ್ ಅಸೆಟ್ ಅಲ್ಲ, ಹಾಗಾಗಿ ನಾವು ಕಂಪ್ಯೂಟೇಷನ್ ಮಾಡುವ ಅಗತ್ಯ ಬರೋದಿಲ್ಲ. ನೆಕ್ಸ್ಟ್ ಮೂರನೇದು ನೋಡೋಣ. 2000 equity shares purchased in May 2018 for 100 per share was sold in April 2019 at 200 per share. Brokerage paid on sale 2000 ಅಂತಿದೆ. ಸೊ 2000 ಇಕ್ವಿಟಿ ಶೇರ್ಸ್ ಅಂತ ಹೇಳಿದ್ರೆ ನಂಬರ್ ಆಫ್ 2000 ಇಕ್ವಿಟಿ ಶೇರ್ಸ್, ಅಷ್ಟು ನಂಬರ್ ಇಕ್ವಿಟಿ ಶೇರ್ಸನ್ನು ಮೇ 2018ನಲ್ಲಿ 100 per ಶೇರಿಗೆ ಪರ್ಚೇಸ್ ಮಾಡಿದ್ದಾರೆ. ಹಾಗಾದರೆ ಪರ್ಚೇಸ್ ಪ್ರೈಸ್ ಎಷ್ಟು, ಕಾಸ್ಟ್ ಆಫ್ ಎಕ್ವಸಿಷನ್ ಎಷ್ಟು? ಕಾಸ್ಟ್ ಆಫ್ ಎಕ್ವಸಿಷನ್ 2000 ನಂಬರ್ ಆಫ್ ಶೇರ್ಸ್ ಇಂಟು 100, ಅದು ಕಾಸ್ಟ್ ಆಫ್ ಎಕ್ವಸಿಷನ್ ಆಗುತ್ತೆ. ಸೇಲ್ ಮಾಡಿರೋದು ಏಪ್ರಿಲ್ 2019ಗೆ ಎಟ್ 200 per ಶೇರ್. ಅಂದರೆ ಎಷ್ಟು ಶೇರು? 2000 ಶೇರ್ ಇಂಟು 200ಗೆ ಸೇಲ್ ಮಾಡಿರೋದು. ಅದೆಷ್ಟು ಬರುತ್ತೋ ಅದಷ್ಟು ಸೆಲ್ಲಿಂಗ್ ಪ್ರೈಸ್ ಆಗುತ್ತೆ. ಆ ಸೆಲ್ಲಿಂಗ್ ಪ್ರೈಸ್ ಏನಿದೆ, ಸೆಲ್ಲಿಂಗ್ ಅಮೌಂಟ್ ಏನಿದೆ, ಅದರಿಂದ ನಾವು ಬ್ರೋಕ್ರೇಜನ್ನು ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಅಂತ ಮೈನಸ್ ಮಾಡಬೇಕು. ಇಲ್ಲಿ ಇನ್ನೊಂದು ನೋಡಬೇಕಲ್ವಾ, ಶಾರ್ಟ್ ಟರ್ಮ ಲಾಂಗ್ ಟರ್ಮ್ ಅಂತ ನೋಡಬೇಕು. ಪರ್ಚೇಸ್ ಯಾವಾಗ ಮಾಡಿರೋದು? ಮೇ 2018ನಲ್ಲಿ. ಸೇಲ್ ಮಾಡಿರೋದು ಯಾವಾಗ? ಏಪ್ರಿಲ್ 2019ನಲ್ಲಿ. ಅಂದರೆ 12 ಮಂತ್ಸಿಗೆ ಮುಂಚೆನೇ ಈ ಶೇರ್ಸನ್ನು ಪರ್ಚೇಸ್ ಮಾಡಿ ಸೇಲ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಸೊ ಇಂಡೆಕ್ಸೇಷನ್ ಮಾಡುವ ಅಗತ್ಯ ಬರೋದಿಲ್ಲ. ಓಕೆ, ಸೊ ಇಕ್ವಿಟಿ ಶೇರ್ನ ನಾವು ಸೆಲ್ಲಿಂಗ್ ಪ್ರೈಸ್ ತೊಗೊಳ್ಬೇಕು, ಆದ್ದರಿಂದ ನಾವು ಡೈರೆಕ್ಟಾಗಿ ಕಾಸ್ಟ್ ಆಫ್ ಎಕ್ವಸಿಷನನ್ನು ಮೈನಸ್ ಮಾಡಬೇಕು. ಅದಲ್ಲದೆ ಬ್ರೋಕರೇಜನ್ನು ಮೈನಸ್ ಮಾಡಬೇಕು. ಸೊ ವಿಲ್ ಸಿ ನೆಕ್ಸ್ಟ್ ಅಸೆಟ್ ಜ್ಯುವೆಲರಿ ಅಂತಿದೆ. ಓಕೆನಾ? ಜ್ಯುವೆಲರಿ ಕಾಸ್ಟಿಂಗ್ 1,50,000 ಇನ್ ಮೇ 2019 ವಾಸ್ ಸೋಲ್ಡ್ ಫಾರ್ 1 lakh ಇನ್ ಫೆಬ್ರವರಿ 2020 ಅಂತಿದೆ. ಸೊ ಈ 1 lakh ಏನು? ಇದು ದಿಸ್ ಇಸ್ ಅವರ್ ಸೆಲ್ಲಿಂಗ್ ಪ್ರೈಸ್. ಆ್ಯಂಡ್ ಹಿ ಪರ್ಚೇಸ್ಡ್ ನ್ಯೂ ಜ್ಯುವೆಲರಿ ಫಾರ್ 95,000 ಅಂತ ಇದೆ. ಹೊಸ ಜ್ಯುವೆಲರಿಯನ್ನು ಈಗ ಏನು ಕ್ಯಾಪಿಟಲ್ ಗೇನ್ ಬಂತು ಅದರಿಂದ ಹೊಸ ಜ್ಯುವೆಲರಿ ಪರ್ಚೇಸ್ ಮಾಡಿದ್ದಾನೆ ಅಂತಿದೆ. ಜ್ಯುವೆಲರಿ ಪರ್ಚೇಸ್ ಮಾಡಿದ್ದಕ್ಕೆ ಎಕ್ಸಂಪ್ಷನ್ ಸೆಕ್ಷನ್ 54ಅಲ್ಲಿ ಸಿಗಲ್ಲ. ಸೊ ಸೆಕ್ಷನ್ 54ಅಲ್ಲಿ ಇದಕ್ಕೆ ಎಕ್ಸಂಪ್ಷನ್ ಕೊಡಬೇಡಿ. ಸೊ ಇಲ್ಲಿ ಕಾಸ್ಟಿಂಗ್ 1,50,000 ಏನಿದೆ, ಇದು ಕಾಸ್ಟ್ ಆಫ್ ಎಕ್ವಸಿಷನ್. ಮೇ 2019ನಲ್ಲಿ ಪರ್ಚೇಸ್ ಮಾಡಿರೋದು, ಸೇಲ್ ಮಾಡಿರೋದು ಫೆಬ್ರವರಿ 2020ಅಲ್ಲಿ. ಅಂದರೆ ಏನು, 36 ಮಂತ್ಸ್ ಒಳಗಡೆ ಪರ್ಚೇಸ್ ಮಾಡಿ ಸೇಲ್ ಮಾಡಿಬಿಟ್ಟಿದ್ದಾರೆ, ವಿತಿನ್ 36 ಮಂತ್ಸ್. ಹಾಗಾಗಿ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಏನು ಮಾಡಬೇಕು ನಾವು ಸೆಲ್ಲಿಂಗ್ ಪ್ರೈಸ್ ಏನಿದೆ 1 lakh ತೊಗೊಳ್ಬೇಕು. ಆದ್ದರಿಂದ ಲೆಸ್ ಕಾಸ್ಟ್ ಆಫ್ ಎಕ್ವಸಿಷನ್ ಮಾಡಬೇಕು, ಬಿಕಾಸ್ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್.
ಆಮೇಲೆ ನ್ಯೂ ಇದು ಜ್ಯುವೆಲರಿ ಪರ್ಚೇಸ್ ಮಾಡಿದ್ದಕ್ಕೆ ಯಾವುದೇ ಎಕ್ಸಂಪ್ಷನ್ ಇಲ್ಲ, ಅದನ್ನು ಬಿಟ್ಟುಬಿಡಿ. ಸೊ ಅದನ್ನು ಇಲ್ಲಿ ಕೊಟ್ಟಿದ್ದೀನಿ ಸೊಲ್ಯೂಷನಲ್ಲಿ. ಇಕ್ವಿಟಿ ಶೇರ್ ಇಸ್ ಸೋಲ್ಡ್ ವಿತ್ ಇನ್ 12 months, ದೇರ್ ಫೋರ್ ಇಟ್ ಇಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆ್ಯಂಡ್ ಡೋಂಟ್ ಗಿವ್ ಎನಿ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಫಾರ್ ದ ಪರ್ಚೇಸ್ ಆಫ್ ನ್ಯೂ ಜ್ಯುವೆಲರಿ. ಸೊ ಏನು ಮಾಡಬೇಕು, ನೀವು ಈ ಪ್ರಾಬ್ಲಮನ್ನು ತಪ್ಪದೆ ನೀವೇ ಸಾಲ್ವ್ ಮಾಡಬೇಕು. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಪ್ರಾಬ್ಲಮ್ ನಂಬರ್ 15. ಓಕೆ, ಫ್ರಮ್ ದ ಫಾಲೋಯಿಂಗ್ ಕಂಪ್ಯೂಟ್ ಕ್ಯಾಪಿಟಲ್ ಗೇನ್ ಆಫ್ ಸಿಂಹ. ಫಸ್ಟ್ asset, shop purchased during April 2016 for 10 lakh. ಅಂದ್ರೇನು? Cost of acquisition, purchase price. He made an agreement to sell the shop to Raju for 20 lakh. ಅಂದ್ರೇನು? ಸಿಂಹ ಅವರು 2016 10 ಲಕ್ಷಕ್ಕೆ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರು. ನಂತರ ಅದನ್ನು ಮಾರಾಟ ಮಾಡೋದಕ್ಕೆ ರಾಜು ಅನ್ನೋರ ಜೊತೆ ಒಂದು ಎಗ್ರಿಮೆಂಟ್ ಮಾಡಿಕೊಂಡ್ರು. 20 ಲಕ್ಷಕ್ಕೆ ನಿನಗೆ ಮಾರ್ತೀನಿ ಅಂತ ಎಗ್ರಿಮೆಂಟ್ ಮಾಡಿಕೊಂಡ್ರು. ಮತ್ತು ರಾಜು ಅವರಿಂದ ಆ್ಯಂಡ್ ಟುಕ್ ಎನ್ ಅಡ್ವಾನ್ಸ್ ಆಫ್ 25,000. ಸೊ ರಾಜು ಅವರಿಂದ 25,000 ಅಡ್ವಾನ್ಸ್ ತೊಗೊಂಡ್ರು. ಈಗ ಎಗ್ರಿಮೆಂಟ್ ಮಾಡ್ಕೊಳ್ಳೋವಾಗ ಅಡ್ವಾನ್ಸ್ ತೊಗೊಳ್ತಾರಲ್ಲ, ಸೊ 25,000 ಅಡ್ವಾನ್ಸ್ ಅಮೌಂಟ್ ಯಾರಿಗೆ ಬಂತು? ಸಿಂಹಂಗೆ ಬಂತು. ಬಟ್ ಸೇಲ್ ಕುಡ್ ನಾಟ್ ಹ್ಯಾಪನ್ ಆ್ಯಸ್ ರಾಜು ರೆಫ್ಯೂಸ್ ಟು ಬೈ. ಸೇಲ್ ಆಗಲಿಲ್ಲ, ಅಗ್ರಿಮೆಂಟ್ ಪ್ರಕಾರ ಸೇಲ್ ಆಗಲಿಲ್ಲ. ಯಾಕಂದರೆ ರಾಜು ಅವರು ನಾನು ತೊಗೊಳ್ಳಲ್ಲ ಅಂದ್ಬಿಟ್ರು. ಹಾಗಾಗಿ ಸಿಂಹ ಏನು ಮಾಡಿದ್ರು, ಅವ್ರ ಹತ್ರ 25,000 ಅಡ್ವಾನ್ಸ್ ದುಡ್ಡಿತ್ತಲ್ಲ, ಅದನ್ನು ಫರ್ಫಿಟ್ ಮಾಡಿದ್ರು. ಸೊ ಸಿಂಹ ಫರ್ಫಿಟೆಡ್ ದ ಅಡ್ವಾನ್ಸ್ ಅಮೌಂಟ್. ಆ 25,000 ಏನಿತ್ತು ಅದನ್ನು ಸಿಂಹನೇ ಇಟ್ಕೊಂಡ್ಬಿಟ್ರು. ಲೇಟರ್ ಸಿಂಹ ಸೋಲ್ಡ್ ದ ಶಾಪ್ ಟು ಅರುಣ್. ಈಗ ಇನ್ನೊಬ್ರಿಗೆ ಮಾರಾಟ ಮಾಡಿದ್ರು ಓನರು, ಯಾರೋ ಸಿಂಹ. ಸೊ ಸಿಂಹ ಸೋಲ್ಡ್ ದ ಶಾಪ್ ಟು ಅರುಣ್ ಇನ್ ಡಿಸೆಂಬರ್ 2019 ಫಾರ್ 22 lakh. ಇದೀಗ ಸೇಲ್ ಆಯಿತು. ಇದು ನಮಗೆ ಈಗ ಸೆಲ್ಲಿಂಗ್ ಪ್ರೈಸ್. ಸಿಂಹ ಅವರು ಶಾಪನ್ನು ಎಷ್ಟಕ್ಕೆ ಸೇಲ್ ಮಾಡಿದ್ರು? 22 lakhಗೆ ಸೇಲ್ ಮಾಡಿದ್ರು. ನಾವು ಲೆಸ್ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಸಿಷನ್ ಮಾಡಬೇಕು. ಬಿಕಾಸ್ ಇದು ಶಾಪ್ ಆಗಿರೋದ್ರಿಂದ ಇಮ್ಮೂವೇಬಲ್ ಪ್ರಾಪರ್ಟಿ. ವಿತಿನ್ 24 months ಆಗಿದ್ದರೆ ಶಾರ್ಟ್ ಟರ್ಮ್ ಆಗ್ತಿತ್ತು. ಇಟ್ ಈಸ್ ಮೋರ್ ದೆನ್ 24 months ಆಗಿರೋದ್ರಿಂದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ ಇದು. ಸೊ ನಾವು ಇಂಡೆಕ್ಸ್ ಮಾಡಬೇಕು. ಯಾವುದಕ್ಕೆ? ಕಾಸ್ಟ್ ಆಫ್ ಎಕ್ವಸಿಷನ್ಗೆ ಇಂಡೆಕ್ಸ್ ಮಾಡಬೇಕು. ಈ 25,000 ಎಕ್ಸ್ಟ್ರಾ ಅಮೌಂಟ್ ಬಂತಲ್ಲ, ಇದನ್ನೇನು ಮಾಡೋದು? ಈಗ ಎಕ್ಸ್ಟ್ರಾ ಒಂದು ದುಡ್ಡು ಕೈಯಲ್ಲಿದೆಲ್ಲ, ಅದನ್ನು ಕ್ಯಾಪಿಟಲ್ ಗೇನಿಗೆ ಸೇರಿಸಬೇಡಿ. ಡೋಂಟ್ ಆ್ಯಡ್ ಇಟ್ ಟು ಕಾಸ್ಟ್ ಆಫ್ ಎಕ್ವಸಿಷನ್. ಯಾಕೆ ಅಂದರೆ ಈ 25,000 ಏನು ಲಾಭ ಬಂದುಬಿಡ್ತು ಸಿಂಹ ಅವರಿಗೆ, ಇದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಕೆಳಗಡೆ ಟ್ಯಾಕ್ಸ್ ಮಾಡ್ತೀವಿ. ಡಿಫ್ರೆಂಟ್ 5 heads ಆಫ್ ಇನ್ಕಮ್ ಗೊತ್ತಿದೆ ಅಲ್ವಾ? ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನಿಗೆ ನಾವು ಕಲಿತಾ ಇರೋದು. ನೆಕ್ಸ್ಟ್ 5th ಹೆಡ್ ಇದೆ ಅಲ್ವಾ, ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಈ 25,000 ಹಾಕ್ಕೊಂಡು ಟ್ಯಾಕ್ಸ್ ಮಾಡ್ತೀವಿ. ಸೊ ಇಲ್ಲಿ ಈ 25,000 ಅಡ್ವಾನ್ಸ್ ಫರ್ಫಿಟ್ ಏನು ಮಾಡ್ಕೊಂಡಿದ್ದಾರೆ ಅದನ್ನು ತೊಗೋಬಾರ್ದು ಅಂತ ಹೇಳಿದ್ದೀನಿ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಮೆಷಿನರಿ ಅಂದ ತಕ್ಷಣ ಡಿಪ್ರಿಷಿಯಬಲ್ ಅಸೆಟ್. ಆಲ್ವೇಸ್ ಇಟ್ ಶುಡ್ ಬಿ ಟ್ರೀಟೆಡ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಆಮೇಲೆ ರಿಟರ್ನ್ ಡೌನ್ ವ್ಯಾಲ್ಯೂವನ್ನು ತೊಗೊಳ್ಬೇಕು. ಮೆಷಿನರಿ ಪರ್ಚೇಸ್ಡ್ ಇನ್ January 2019 80,000ಗೆ ಪರ್ಚೇಸ್ ಮಾಡಿದ್ದಾರೆ ಅಂತ. ಎಷ್ಟಕ್ಕೆ ಪರ್ಚೇಸ್ ಮಾಡಿರೋದು ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ನಾವು ಅದನ್ನೇ ತೊಗೊಳ್ತೀವಿ. ಆ್ಯಂಡ್ ಇಟ್ಸ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಸ್ ಅನ್ 1/4/2019 40,000 ಅಂತಿದೆ. ಸೊ ಇದೇನಿದು ಕಾಸ್ಟ್ ಆಫ್ ಎಕ್ವಸಿಷನ್ಗೆ ಬರುತ್ತೆ. ಆ್ಯಂಡ್ ಇಟ್ ಇಸ್ ಸೋಲ್ಡ್ ಫಾರ್ 50,000 ಅಂತಿದೆ. ಇದು ಸೆಲ್ಲಿಂಗ್ ಪ್ರೈಸ್. ಈಗೇನು ಮಾಡಬೇಕು ನಾವು? ಸೆಲ್ಲಿಂಗ್ ಪ್ರೈಸಿಂದ ರಿಟರ್ನ್ ಡೌನ್ ವ್ಯಾಲ್ಯೂನ ಡೈರೆಕ್ಟಾಗಿ ಮೈನಸ್ ಮಾಡೋದು ಅಷ್ಟೆ. ನೆಕ್ಸ್ಟ್ ಡಿಬೆಂಚರ್ ಪರ್ಚೇಸ್ಡ್ ಇನ್ April 2017 ಫಾರ್ 1 lakh. ಅಂದರೆ ಏನು? ಕಾಸ್ಟ್ ಆಫ್ ಎಕ್ವಸಿಷನ್. ಈ ಸೋಲ್ಡ್ ಫಾರ್ 1,50,000 ಇನ್ February 2020. ಇದು ನಮ್ಮ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸಿಂದ ಕಾಸ್ಟ್ ಆಫ್ ಎಕ್ವಸಿಷನನ್ನು ಮೈನಸ್ ಮಾಡಬೇಕು. ಅದಕ್ಕೂ ಮುಂಚೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ ಅಂತ ನೋಡೋಣ. ಇದು ಫೈನಾನ್ಷಿಯಲ್ ಅಸೆಟ್. ಮೋರ್ ದೆನ್ 12 months ಆಗಿದೆ ಪರ್ಚೇಸ್ ಆ್ಯಂಡ್ ಸೇಲ್ ನಡುವೆ. ಹಾಗಾಗಿ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ. ಹಂಗಂದ ತಕ್ಷಣ ನೀವು ಕಾಸ್ಟ್ ಆಫ್ ಎಕ್ವಸಿಷನ್ಗೆ ಇಂಡೆಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇದು ಮುಂಚೆನೂ ಒಂದು ಸರಿ ಹೇಳ್ಕೊಟ್ಟಿದ್ದೀನಿ. ಡಿಬೆಂಚರ್ ಏನು ನಿಮಗೆ ಕಾಣಿಸುತ್ತೆ ಅದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆದರೂ ಕೂಡ ಇಂಡೆಕ್ಸ್ ಮಾಡಬಾರ್ದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಲೇ ಹೇಳ್ಕೊಳ್ಳಿ, ಆದರೆ ಇಂಡೆಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈಗೇನು ಮಾಡಬೇಕಾಗಾದರೆ ನಾವು ಸೆಲ್ಲಿಂಗ್ ಪ್ರೈಸಿಂದ ಕಾಸ್ಟ್ ಆಫ್ ಎಕ್ವಸಿಷನ್ನ ಮೈನಸ್ ಮಾಡೋದು ಅಷ್ಟೇ. ಬಿಕಾಸ್ ಇಲ್ಲಿ ಸೆಲ್ಲಿಂಗ್ ಎಕ್ಸ್ಪೆನ್ಸು ಇಲ್ಲ, ಒಂದೇ ಒಂದು ಐಟಮ್ನ ಮೈನಸ್ ಮಾಡಿ ಏನು ಬರುತ್ತೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಲೇ ಬರೀಬೇಕು. ಸೊ ಇಲ್ಲಿ ನಮಗೆ ಮಾಮೂಲು ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ 2016, 17, 17, 18 ಮತ್ತು 19, 20 ಇಂಡೆಕ್ಸ್ ಕೊಟ್ಟಿದ್ದಾರೆ. ಇದನ್ನು ಪ್ರಾಬ್ಲಮಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಹಾಕ್ಕೊಳ್ಳೋಣ. ಸೊ ಸೊಲ್ಯೂಷನಲ್ಲಿ ಒಂದೇ ಒಂದು ಹಿಂಟ್ ಕೊಟ್ಟಿದ್ದೀನಿ. ಡೋಂಟ್ ಆ್ಯಡ್ ಫರ್ಫಿಟೆಡ್ ಅಮೌಂಟ್ ಟು ಕಾಸ್ಟ್ ಆಫ್ ಎಕ್ವಸಿಷನ್. ಇಟ್ ಇಸ್ ಟ್ಯಾಕ್ಸ್ಡ್ ಅಂಡರ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇಲ್ಲಿ ಫರ್ಫಿಟೆಡ್ ಅಮೌಂಟ್ನ ತೊಗೊಳ್ಬೇಡಿ, ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಹಾಕ್ಕೊಂಡು ಲೆಕ್ಕ ಮಾಡಿ.
So this is about problem number 15. So let's solve. Particulars to amount column. ಫಸ್ಟ್ ಪ್ರಾಪರ್ಟಿ ತೊಗೊಳ್ಳೋಣ. ಶಾಪನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ನಾವು ಐಡೆಂಟಿಫೈ ಮಾಡಿದ್ವಿ. ಆ್ಯಂಡ್ ಇಟ್ ಇಸ್ ಸೋಲ್ಡ್ ಫಾರ್ 22 lakh ಅಂತಲೂ ನಮಗೆ ಗೊತ್ತು. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಈ ಪ್ರಾಬ್ಲಮಲ್ಲಿ ಇಲ್ಲ. ಆ್ಯಂಡ್ ವಾಟ್ ಆ್ಯಂಡ್ ಆಲ್ ವಿ ಆರ್ ಡಿಡಕ್ಟಿಂಗ್. ನೆಕ್ಸ್ಟ್ ಡಿಡಕ್ಷನ್ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಸಿಷನ್. ಕಾಸ್ಟ್ ಆಫ್ ಎಕ್ವಸಿಷನ್ ಡಿವೈಡೆಡ್ ಬೈ ಇಯರ್ ಆಫ್ ಪರ್ಚೇಸ್ದು CII ಆ್ಯಂಡ್ ಇಯರ್ ಆಫ್ ಸೇಲ್ದು CIIನ ನಾವು ತೊಗೊಳ್ಬೇಕು. ರೈಟ್, ಇಯರ್ ಆಫ್ ಸೇಲ್ದು ತೊಗೊಳ್ಬೇಕು. ಸೊ ಇಂಡೆಕ್ಸ್ ಕಾಸ್ಟ್ ಆಫ್ ಎಕ್ವಸಿಷನ್ 10 lakh ಅಂದರೆ ಇದು ಈ ಲೆಕ್ಕದಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಲ್ವಾ. ಫಾದರಿಂದ ಇನ್ಹೆರಿಟ್ ಆಗಿರೋದು ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿದ್ರು. 10 lakh ಡಿವೈಡೆಡ್ ಬೈ 2000 ಇದು ಇಂಡೆಕ್ಸ್ ಪರ್ಚೇಸ್ ಇಯರ್ದು 264 ಇದೆ. ಇಂಟು 289 ಮಾಡಿದ್ರೆ 10,94,697 ಬಂತು. ಇನ್ನೇನು ಇದರಲ್ಲಿಲ್ಲ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್, ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಏನಿಲ್ಲ. ಒಂದು ಐಟಮನ್ನು ಮಾತ್ರ ಈಚ್ ಕಡೆಗೆ ತೊಗೊಂಡು ಸೆಲ್ಲಿಂಗ್ ಪ್ರೈಸಿಂದ ಮೈನಸ್ ಮಾಡಿದ್ರೆ ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಲ್ವಾ. ಸೊ 11,05,303 ಬಂತು. ಇದೇನಿದು? ದಿಸ್ ಇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್. ನೆಕ್ಸ್ಟ್ ಪ್ರಾಪರ್ಟಿ ಮೆಷಿನರಿಯನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಟ್ರೀಟ್ ಮಾಡಬೇಕು. ಆ್ಯಂಡ್ ಸೇಲ್ ಕನ್ಸಿಡ್ರೇಷನ್ ಇಸ್ 50,000. ಸೇಲ್ ಮಾಡಿ 50,000 ಬಂದಿದೆ. ರಿಟರ್ನ್ ಡೌನ್ ವ್ಯಾಲ್ಯೂ ಲೆಕ್ಕದಲ್ಲಿ 40,000 ಅಂತ ಕೊಟ್ಟಿದ್ದಾರೆ. ದಟ್ಸ್ ಆಲ್. ಯು ಜಸ್ಟ್ ಡಿಡಕ್ಟ್ ಇಟ್ ಆ್ಯಂಡ್ ಯು ಗೆಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್. ಸಿಂಪಲ್ ಅಲ್ವಾ? ಇದಕ್ಕೆ ಮುಂಚೆನೇ ಇದು ಸಾಲ್ವ್ ಮಾಡಿದ್ದೀರಿ ಈ ಥರದ್ದು. ಮೆಷಿನರಿ ಬಂದಾಗ ರಿಟರ್ನ್ ಡೌನ್ ವ್ಯಾಲ್ಯೂ ಕೊಟ್ಟಿದ್ದರೆ, ಕಾಸ್ಟ್ ಆಫ್ ಎಕ್ವಸಿಷನು ಕೊಟ್ಟಿದ್ದರೆ, ರಿಟರ್ನ್ ಡೌನ್ ವ್ಯಾಲ್ಯೂನ ಮಾತ್ರ ನಾವು ಸೆಲ್ಲಿಂಗ್ ಪ್ರೈಸಿಂದ ಮೈನಸ್ ಮಾಡಬೇಕು. ಆ್ಯಂಡ್ ಲಾಂಗ್ ಟರ್ಮ್ ಥರ ಕಂಡ್ರೂ ಅದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಮಾಡಬೇಕು. ಬಿಕಾಸ್ ದಿಸ್ ಇಸ್ ಡಿಪ್ರಿಷಿಯೇಬಲ್ ಅಸೆಟ್. ನೆಕ್ಸ್ಟ್ ನಾವು ಡಿಬೆಂಚರ್ಗೆ ಹೋಗ್ತೀವಿ. ಡಿಬೆಂಚರ್ದು ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಐಡೆಂಟಿಫೈ ಮಾಡಿದ್ವಿ, ಆದರೆ ಇಂಡೆಕ್ಸ್ ಮಾಡಲ್ಲ. ಸೊ ಸೇಲ್ ಮಾಡಿ ಎಷ್ಟು ಬಂತು? 1,50,000 ಬಂತು. ಕಾಸ್ಟ್ ಆಫ್ ಎಕ್ವಸಿಷನ್ ಪರ್ಚೇಸ್ ಪ್ರೈಸ್ ಎಷ್ಟಿತ್ತು ಲೆಕ್ಕದಲ್ಲಿ? 1 lakh ಇತ್ತು. ಸೊ ಅದನ್ನು ಈಚೆ ಕಾಲಮ್ಗೆ ಹಾಕ್ಕೊಂಡು ಸೇಲ್ ಕನ್ಸಿಡರೇಷನಿಂದ ಮೈನಸ್ ಮಾಡಿದ್ರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ 50,000 ಬಂತು. ದಟ್ಸ್ ಆಲ್. ಸೊ ವಾಟ್ ವಿ ಡಿಡ್? ವಿ ಟುಕ್ ದ ಸೇಲ್ ಕನ್ಸಿಡರೇಷನ್ 1,50,000 ಆ್ಯಂಡ್ ವಿ ಡಿಡಕ್ಟೆಡ್ ಕಾಸ್ಟ್ ಆಫ್ ಎಕ್ವಸಿಷನ್ ಡೈರೆಕ್ಟ್ಲಿ ಫ್ರಮ್ ಇಟ್ ವಿತೌಟ್ ಇಂಡೆಕ್ಸಿಂಗ್ ಆ್ಯಂಡ್ ವಿ ಅರೈವ್ಡ್ ಎಟ್ ದ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಮೌಂಟ್ 50,000. ಈ ಪ್ರಾಬ್ಲಮಲ್ಲಿ ನಮಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನು ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಇದೆ. ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಇದೆ, ಸೊ ಅದನ್ನು ಇಲ್ಲಿ ಬರ್ಕೊಂಡಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಎರಡು ಇದೆ. ಒಂದು 11,05,303, ಇನ್ನೊಂದು 50,000, ಎರಡಿದೆ. ಸೊ ಆ ಪ್ರಾಬ್ಲಮಲ್ಲಿ ಇರೋದನ್ನು ಎರಡನ್ನು ಹಾಕೊಂಡು ಟೋಟಲ್ ಮಾಡೋಣ. 11,55,303 ಲಾಂಗ್ ಟರ್ಮ್ ಆಯಿತು, ಒಂದು ಶಾರ್ಟ್ ಟರ್ಮ್ ಆಯಿತು. ಇದೆರಡನ್ನು ಟೋಟಲ್ ಮಾಡಿದ್ರೆ ಟೋಟಲ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೈನ್ ನಮಗೆ 11,65,303 ಬರುತ್ತೆ. ಸೊ ವಾಟ್ ಯು ಹ್ಯಾವ್ ಟು ಡೂ? ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಸಪ್ರೇಟ್ಲಿ. ಇಫ್ ದೆರ್ ಇಸ್ ಎನಿ ಸೆಟ್ ಆಫ್ ಟು ಡೂ ಯು ಕ್ಯಾನ್ ಡೂ ದಟ್. ಅಂದರೆ ಪ್ರಾಫಿಟಿಂದ ಲಾಸನ್ನು, ಫಾರ್ ಎಕ್ಸಾಂಪಲ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದ್ದರೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನಿಂದ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನಿಂದ ಮೈನಸ್ ಮಾಡ್ಕೊಳ್ಬೋದು. ಆ್ಯಂಡ್ ವಾಟ್ ಎವರ್ ಇಸ್ ರಿಮೈನಿಂಗ್ ದ್ಯಾಟ್ ಬಿಕಮ್ಸ್ ದಿ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೈನ್. ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಆ್ಯಂಡ್ ಯು ಡೋಂಟ್ ಹ್ಯಾವ್ ಎನಿ ಡೌಟ್ಸ್ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ಐ ಆಲ್ವೇಸ್ ಸೇ ದಟ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಡ್ರಾಪ್ ಇನ್ ದ ಕಮೆಂಟ್ ಬಾಕ್ಸ್. ಸೊ ಪ್ರಾಬ್ಲಮ್ ನಂಬರ್ 15ಗೆ ಏನು ಹೇಳಿದ್ದೀನಿ? ಸಾಲ್ವ್ ಯುವರ್ ಸೆಲ್ಫ್ ಅಂತ ಹೇಳಿದ್ದೀನಿ, ರೈಟ್? ಸೊ ಏನು ಮಾಡಬೇಕು, ನೀವು ನಿಮ್ಮ ನೋಟ್ಸಲ್ಲಿ ಇದನ್ನು ಸಾಲ್ವ್ ಮಾಡಬೇಕು. ನಾನೆಲ್ಲ ಹೇಳ್ಕೊಡ್ತೀನಿ ಹೇಗೆ ಸಾಲ್ವ್ ಮಾಡಬೇಕು ಅಂತ. ಇಲ್ಲಿವರೆಗೂ ನಿಮಗೆಲ್ಲ ಕಲಿತಾಗಿರಬೇಕು, ನಾನು ಹಿಂಟ್ ಕೊಡೋ ಅಗತ್ಯ ಇಲ್ಲ. ಆದರೂ ಆನ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಯು ಹ್ಯಾವ್ ಎನ್ ಅಡ್ವಾಂಟೇಜ್ ಆಫ್ ಗೆಟಿಂಗ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆ್ಯಂಡ್ ಹಿಂಟ್ ಫಾರ್ ಈಚ್ ಆಫ್ ದಿ ಪ್ರಾಬ್ಲಮ್ ದಟ್ ಐ ಡಿಸ್ಕಸ್ ಹಿಯರ್. ಸೊ ಫಸ್ಟ್ ನೋಡೋಣ. 200 equity shares ಅಂದ ತಕ್ಷಣ ಫೈನಾನ್ಷಿಯಲ್ ಅಸೆಟ್, ಲೆಸ್ ದೆನ್ 12 months ಶಾರ್ಟ್ ಟರ್ಮ್, ಮೋರ್ ದೆನ್ 12 months ಲಾಂಗ್ ಟರ್ಮ್ ಅನ್ನೋದು ನಿಮ್ಗೆ ನೆನಪಿರಬೇಕು. ಪರ್ಚೇಸ್ಡ್ ಇನ್ November 2019 ಅಂದ ತಕ್ಷಣ ಇದು ಶಾರ್ಟ್ ಟರ್ಮ್ ಅಂತ ನೀವು ಡಿಸೈಡ್ ಮಾಡಿಬಿಡ್ಬೋದು, ಬಿಕಾಸ್ ವಿತಿನ್ ಅ ಫೈನಾನ್ಷಿಯಲ್ ಇಯರಲ್ಲೇ ತೊಗೊಂಡು ಮಾರಿರೋದು. 200 equity share ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ ಆಫ್ equity shares 200, ವಿಚ್ ವಾಸ್ ಪರ್ಚೇಸ್ಡ್ ಇನ್ November 2019 ಎಟ್ 150 per share ಅಂತಿದೆ. ಸೊ ನಮ್ಮ ಕಾಸ್ಟ್ ಆಫ್ ಎಕ್ವಸಿಷನ್ ಏನು? 200 into 150. ಸೊ ಇದು ಕಾಸ್ಟ್ ಆಫ್ ಎಕ್ವಸಿಷನ್. 200 into 150 ನಮ್ಮ ಕಾಸ್ಟ್ ಆಫ್ ಎಕ್ವಸಿಷನ್. ಇಟ್ ವಾಸ್ ಸೋಲ್ಡ್ ಇನ್ Jan 20 ಎಟ್ 200 per share ಅಂತಿದೆ. ಅಂದರೆ ಸೇಲ್ ಮಾಡಿರೋದು ಎಷ್ಟಕ್ಕೆ? 200 ಶೇರನ್ನು 200 per shareಗೆ ಸೇಲ್ ಮಾಡಿರೋದು, ಅದು ಸೆಲ್ಲಿಂಗ್ ಪ್ರೈಸ್. ವಿತಿನ್ 12 months, ನವಂಬರಲ್ಲಿ ತೊಗೊಂಡು ನೆಕ್ಸ್ಟ್ ಜಾನ್ವರಿಯಲ್ಲೇ ಮಾರಿಬಿಟ್ಟಿದ್ದಾರೆ.
ಹಾಗಾಗಿ ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗುತ್ತೆ, ಇಂಡೆಕ್ಸ್ ಮಾಡೋ ಅಗತ್ಯ ಇಲ್ಲ. ಇನ್ನೂ ಇದೇ ಪ್ರಾಬ್ಲಮಲ್ಲಿ ನೋಡಿ, ಬ್ರೋಕರೇಜ್ ಪೇಡ್ ಆನ್ ಸೇಲ್ 0.5% ಅಂತಿದೆ. ಇಲ್ಲಿ ಸೇಲ್ ಮಾಡಿ ಎಷ್ಟು ಬಂದಿರುತ್ತೋ ಅಮೌಂಟ್ ನಿಮ್ಮ ಕೈಗೆ ಸಿಗುತ್ತೆ, ಅದ್ರ ಮೇಲೆ 0.5% ನೀವು ಬ್ರೋಕರೇಜನ್ನು ಮೈನಸ್ ಮಾಡಬೇಕು. ಇದು ಸೆಲ್ಲಿಂಗ್ ಎಕ್ಸ್ಪೆನ್ಸ್. ನೀವೇ ಕ್ಯಾಲ್ಕುಲೇಟ್ ಮಾಡಬೇಕು. ಸೆಲ್ಲಿಂಗ್ ಅಮೌಂಟ್ ಏನು ಬರುತ್ತೆ ಅದಕ್ಕೆ 0.5% ನೀವು ಬ್ರೋಕರೇಜನ್ನು ಕ್ಯಾಲ್ಕುಲೇಟ್ ಮಾಡಿ ಡಿಡಕ್ಟ್ ಮಾಡಬೇಕು. ಗೊತ್ತಾಯ್ತಲ್ವಾ? ಆ್ಯಂಡ್ ನೆಕ್ಸ್ಟ್ ಇಸ್ ಹೌಸ್ ಹೋಲ್ಡ್ ಫರ್ನಿಚರ್ ಅಂದ ತಕ್ಷಣ ಓದೋದೇ ಬೇಡ. ದಿಸ್ ಈಸ್ ನಾಟ್ ಕ್ಯಾಪಿಟಲ್ ಅಸೆಟ್ ಅಂತ ಜಸ್ಟ್ ಲೀವ್ ಇಟ್, ಡೋಂಟ್ ಕಂಪ್ಯೂಟ್ ಇಟ್. ಅದೇ ಆಫೀಸ್ ಫರ್ನಿಚರ್ ಇದ್ದರೆ ಮಾಡಬೇಕಿತ್ತು, ಇದು ಹೌಸ್ ಹೋಲ್ಡ್ ಫರ್ನಿಚರ್, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಸೆಲ್ಫ್ ಕಲ್ಟಿವೇಟೆಡ್ ಲ್ಯಾಂಡ್ ವಾಸ್ ಸೋಲ್ಡ್ ಫಾರ್ 8 lakh ಅಂತಿದ ತಕ್ಷಣ ಆಯಿತು, ಗೊತ್ತಾಯ್ತು ನಮಗೆ ಸೆಲ್ಲಿಂಗ್ ಪ್ರೈಸ್ ಅಂತ ಫಸ್ಟ್ ಬರೆಯೋದಿದ್ದಾನೆ. ಆ್ಯಂಡ್ ಇಟ್ಸ್ ಕಾಸ್ಟ್ ಇನ್ 2008 and 9 3 lakh ಅಂತಿದೆ. ಇದೇನಿದು ಕಾಸ್ಟ್ ಆಫ್ ಎಕ್ವಸಿಷನ್. ಇಮೂವೇಬಲ್ ಪ್ರಾಪರ್ಟಿ ಇದು 2008 ತೊಗೊಂಡಿರೋದು, ಮೋರ್ ದೆನ್ 24 months. ಹಾಗಾದರೆ ನಾವು ಇಂಡೆಕ್ಸ್ ಮಾಡಬೇಕು. ಸೊ 3 lakh ಇಸ್ ದ ಕಾಸ್ಟ್ ಆಫ್ ಎಕ್ವಸಿಷನ್. ಅದನ್ನು ಇಂಡೆಕ್ಸ್ ಮಾಡಿಬಿಟ್ಟು ಈ ಸೆಲ್ಲಿಂಗ್ ಪ್ರೈಸಿಂದ ಮೈನಸ್ ಮಾಡ್ಕೊಳ್ಳಿ. 2008-9 ಕೊಟ್ಟಿರ್ತಾರೆ, ಇಲ್ಲಿ ಕೊಟ್ಟಿದ್ದಾರೆ ಇಂಡೆಕ್ಸ್, CII ಕೊಟ್ಟಿದ್ದಾರೆ, ಹಾಕ್ಕೊಂಡು ನೀವು ಫಾರ್ಮುಲಾ ಹಾಕ್ಕೊಂಡು ಮಾಡಬೇಕು. ನೆಕ್ಸ್ಟ್ ಪ್ರಾಬ್ಲಮ್ ಕಂಟಿನ್ಯೂ ಆಗಿದೆ. ಈ ಪರ್ಚೇಸ್ಡ್ ನ್ಯೂ ಪೀಸ್ ಆಫ್ ಲ್ಯಾಂಡ್ ಫಾರ್ ಅಸ್ ಓನ್ ಕಲ್ಟಿವೇಷನ್ ಫಾರ್ 1,20,000 ಅಂತಿದೆ. ಏನಿದು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಏನೇನು ಕ್ಯಾಪಿಟಲ್ ಗೇನ್ ಕೈಗೆ ಬಂದಿದೆಯೋ ಅದನ್ನು ಎತ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಹಾಗಾದರೆ ನಾವು ಸೆಕ್ಷನ್ 54B ನಾವು ಎಕ್ಸಂಪ್ಷನ್ ಕೊಡ್ತೀವಿ. ವಾಟ್? ಫಾರ್ ದ ಪರ್ಚೇಸ್ ಆಫ್ ನ್ಯೂ ಲ್ಯಾಂಡ್, ಹೊಸ ಲ್ಯಾಂಡ್ ಪರ್ಚೇಸ್ ಮಾಡಿದ್ದಕ್ಕೆ ನಾವು ಕೊಡ್ತೀವಿ. ನೀವು ಎಕ್ಸಂಪ್ಷನ್ ಕೊಡುವಾಗ ನೆನ್ಪಿಟ್ಕೊಳ್ಳಿ, ನೀವು ಕೊಡುವಂಥ ಎಕ್ಸಂಪ್ಷನ್ ಕ್ಯಾಪಿಟಲ್ ಗೇನ್ ಫ್ರಮ್ ಸೆಲ್ಲಿಂಗ್ ಆಫ್ ದ ಲ್ಯಾಂಡಿಗಿಂತ ಜಾಸ್ತಿ ಇರಬಾರ್ದು. ಆ ಥರ ಏನಾದರೂ ಇದ್ದರೆ ಎಷ್ಟು ಅಮೌಂಟ್ ಉಳ್ಕೊಂಡಿದೆ ಅಷ್ಟಕ್ಕೆ ನೀವು ಎಕ್ಸಂಪ್ಷನ್ ಕೊಟ್ಬಿಟ್ಟು ಲೆಕ್ಕನ ಕಂಪ್ಲೀಟ್ ಮಾಡಬೇಕು. ಸೊ ಆ್ಯಸ್ ಸಚ್ ಪುನಃ ಅದನ್ನೇ ಹೇಳ್ತಾ ಇದ್ದೀನಿ. ಈಕ್ವಿಟಿ ಶೇರ್ ಇಸ್ ಹೆಲ್ಡ್ ಫಾರ್ ಲೆಸ್ ದೆನ್ 12 months, ಸೊ ದ್ಯಾಟ್ ಬಿಕಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ಆ್ಯಂಡ್ ಫಾರ್ ಪರ್ಚೇಸ್ ಆಫ್ ನ್ಯೂ ಲ್ಯಾಂಡ್, ಇದರಲ್ಲಿ ಪಾಯಿಂಟ್ ನಂಬರ್ C ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54B ಶುಡ್ ಬಿ ಗಿವನ್ ಅಂತ ಹೇಳಿದ್ದೀನಿ. ಸೊ ತುಂಬ ಸಿಂಪಲ್ ಆಗಿದೆ, 3 ಅಸೆಟ್ ಇರೋದು ಹೇಗೆ ಮಾಡೋದು ಅಂತ ಹೇಳಿದ್ದೀನಿ. ಬಟ್ ತಪ್ಪದೇ ನಿಮ್ಮ ನೋಟ್ಸಲ್ಲಿ ಯು ಹ್ಯಾವ್ ಟು ಸಾಲ್ವ್ ದಿಸ್ ಪ್ರಾಬ್ಲಮ್ ಆ್ಯಂಡ್ ಲರ್ನ್ ಯುವರ್ ಸೆಲ್ಫ್. And you have to tell me what is the answer you have got through it by doing it. Next problem number 16. ಸೊ ಈ ವಿಡಿಯೋದಲ್ಲಿ ಸ್ವಲ್ಪ ಜಾಸ್ತಿ ಪ್ರಾಬ್ಲಮೇ ಕಲಿತಾ ಇದ್ದೀರಾ. ಓಕೆ. ಸುಷ್ಮಾ ಸೋಲ್ಡ್ ದ ಫಾಲೋಯಿಂಗ್ ಎಸೆಟ್ಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಅಂತಿದೆ. ಸೆಲ್ಫ್ ಜನರೇಟೆಡ್ ಗುಡ್ವಿಲ್ ವಾಸ್ ಸೋಲ್ಡ್ ಫಾರ್ 2 lakh. Self-generated goodwill was sold for 2 lakh. This goodwill is related to shop which was established in 2007 ಅಂತಿದೆ. ಸೊ ಫಸ್ಟ್ ಟೈಮ್ ನಿಮಗೆ ಗುಡ್ವಿಲ್ದು ಲೆಕ್ಕ ಬಂದಿದೆ. ಇಲ್ಲಿ ನಿಮಗೆ ಬರೀ ಸೆಲ್ಲಿಂಗ್ ಪ್ರೈಸ್ ಮಾತ್ರ ಕಾಣ್ತಾ ಇದೆ, ಸರಿನಾ? ಕಾಸ್ಟ್ ಆಫ್ ಎಕ್ವಸಿಷನ್ ಇರಲ್ಲ ಇದಕ್ಕೆ. ಸೆಲ್ಫ್ ಜನರೇಟೆಡ್ ಗುಡ್ವಿಲ್ಗೆ ಪರ್ಚೇಸ್ ಪ್ರೈಸ್ ಅಂತ ಏನೂ ಇರೋದಿಲ್ಲ. ಹಾಗಾಗಿ ಕಾಸ್ಟ್ ಆಫ್ ಎಕ್ವಸಿಷನ್ ನಿಲ್ ಆಗುತ್ತೆ. ಏನು ಪ್ರಾಫಿಟ್ ಬಂತೋ ಸೇಲ್ ಮಾಡಿರೋದು ಇದೇನೇ ಇದು ಏನು ಕ್ಯಾಪಿಟಲ್ ಗೈನ್ ಆಗುತ್ತೆ. ಸೊ ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಆಫ್ ಎಕ್ವಸಿಷನ್ ನಿಲ್. ಬಟ್ 2007 ಆಗಿರೋದ್ರಿಂದ ಇದನ್ನು ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಟ್ರೀಟ್ ಮಾಡಬೇಕು ಅಷ್ಟೇ. ಇಂಡೆಕ್ಸ್ ಏನು ಮಾಡೋದಕ್ಕೆ ಏನು ಕಾಸ್ಟ್ ಆಫ್ ಎಕ್ವಸಿಷನ್ ಏನೂ ಇಲ್ಲ. ನೆಕ್ಸ್ಟ್ ಇಸ್ ಮೆಷಿನರಿ ಪರ್ಚೇಸ್ಡ್ ಆನ್ 1/4/2018 ಅಂತಿದೆ, ನೆನ್ಪಿಟ್ಕೊಳ್ಳಿ. ಫಾರ್ 1 lakh ವಾಸ್ ಸೋಲ್ಡ್ ಇನ್ 2019 ಫಾರ್ 1 lakh ಅಂತಿದೆ. 1/4/2018 1 lakh ತೊಗೊಂಡು 2019 1 lakhಗೆ ಸೇಲ್ ಮಾಡಿದ್ದಾರೆ. ಈ ಲೆಕ್ಕದಲ್ಲಿ ಇನ್ನೂ ರಿಟರ್ನ್ ಡೌನ್ ವ್ಯಾಲ್ಯೂ ಅವ್ರು ಕೊಟ್ಟೇ ಇಲ್ಲ, ಕಾಣಿಸ್ತಿದೆಯಾ? ಬರೀ ಪರ್ಚೇಸ್ ಪ್ರೈಸ್ ಇದೆ, ಸೆಲ್ಲಿಂಗ್ ಪ್ರೈಸ್ ಇದೆ, ರಿಟರ್ನ್ ಡೌನ್ ವ್ಯಾಲ್ಯೂ ಇಲ್ಲ. ನೀವು ಲಾಸ್ಟ್ ಸೆಮಿಸ್ಟರ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಮಾಡೋದು ಕಲ್ತಿದ್ದೀರಾ. ಸೊ ಸೇಮ್ ರೂಲ್ ವಿಲ್ ಅಪ್ಲೈ ಫಾರ್ ದಿಸ್. ಆ್ಯಂಡ್ ನಾವೇನೇ ರಿಟರ್ನ್ ಡೌನ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಆ್ಯಂಡ್ ಇಲ್ಲೇನೇ ಕ್ವಿಕ್ ನೋಟ್, ಇಂಡೆಕ್ಸೇಷನ್ ಇಸ್ ನಾಟ್ ಡನ್ ಫಾರ್ ಗುಡ್ವಿಲ್ಗೆ ಇಂಡೆಕ್ಸೇಷನ್ ಮಾಡಲ್ಲ, ಯಾಕಂದರೆ ಕಾಸ್ಟ್ ಆಫ್ ಎಕ್ವಸಿಷನ್ ಇಲ್ಲ, ನಿಲ್ಲಿದು. ಸೊ ಅದೇ ಥರನೇ ಸುಮ್ಮನೆ ಇದು ಕೊಟ್ಟಿದ್ದೀನಿ, ಇನ್ನೂ ಗೊತ್ತಿರಲಿ ನೆನಪಿರಲಿ ಅಂತ. ಬೋನಸ್ ಶೇರಿಗೆ, ಡಿಬೆಂಚರಿಗೆ, ಡಿಪ್ರಿಷಿಯಬಲ್ ಎಸೆಟ್ಟಿಗೆ, ಇಂಟ್ಯಾಂಜಿಬಲ್ ಎಸೆಟ್ಟಿಗೆ, ಇದಕ್ಕೆಲ್ಲ ನಾವು ಇಂಡೆಕ್ಸೇಷನ್ ಮಾಡೋಕ್ಕೆ ಹೋಗಲ್ಲ. ಈವನ್ ಇಫ್ ಇಟ್ ಇಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಎಸೆಟ್ ಆದರೂ ನಾವು ಮಾಡಬಾರ್ದು. ಸೊ ಸೆಲ್ಫ್ ಜನರೇಟೆಡ್ ಗುಡ್ವಿಲ್ಗೆ ಕಾಸ್ಟ್ ಆಫ್ ಎಕ್ವಸಿಷನ್ ನಿಲ್ ಆಗುತ್ತೆ ಅಂತ ಹೇಳಿದ್ದೀನಿ. ಆ್ಯಂಡ್ ಗೈನ್ ಫ್ರಮ್ ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಇಸ್ ನಾಟ್ ಕ್ಯಾಪಿಟಲ್ ಗೈನ್, ಡೋಂಟ್ ಕಂಪ್ಯೂಟ್ ಅಂತ ಕೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನಾನು ಒಂದು ಅಡ್ಜಸ್ಟ್ಮೆಂಟ್ ಸೇರಿಸೋಣ ಅಂತಿದ್ದೆ. ಯು ಕ್ಯಾನ್ ಆ್ಯಡ್ ಇಟ್. ನಿಮ್ಮದು ಮೆಟೀರಿಯಲಲ್ಲಿ ನಾನು ಕೊಡ್ತೀನಿ.
I think I'll add one more asset to it. ನೀವು ನೆನ್ಪಿಟ್ಕೊಳ್ಳಿ ಅಷ್ಟೇ, ಒಂದು ಸುಮ್ಮನೆ ಬರ್ಕೊಳ್ಳಿ. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ purchased in 2008 for 20 lakh, sold for 30 lakhs ಅಂತ ಇಟ್ಕೊಳ್ಳಿ. ಸೊ ಪ್ರಾಬ್ಲಮಲ್ಲಿ ಎಕ್ಸ್ಟ್ರಾ ಕೊಡ್ತಾ ಇದ್ದೀನಿ. ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಪರ್ಚೇಸ್ಡ್ ಇನ್ 2008 ಫಾರ್ 20 lakh, ಸೋಲ್ಡ್ ಫಾರ್ 30 lakh ಅಂತಿದೆ. ಈ ಥರ ಇದ್ದರೆ ಏನು ಮಾಡೋಣ? ನೀವು ಇಲ್ಲಿ ರೂರಲ್ ಏರಿಯಾ ಅಂತ ನೋಡಿದ ತಕ್ಷಣ ಇದನ್ನು ಕಂಪ್ಯೂಟ್ ಮಾಡೋ ಅಗತ್ಯ ಇಲ್ಲ, ನಾವು ಬಿಟ್ಬಿಡ್ಬೋದು. ವಿ ಡೋಂಟ್ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕ್ಯಾಪಿಟಲ್ ಗೇನ್ ಫಾರ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ದ ರೂರಲ್ ಏರಿಯಾ. ಸೊ ಅಲ್ಲಿ ಸೇಲ್ ಮಾಡಿದರೆ ನಾವು ಅದನ್ನು ಮಾಡಲ್ಲ. ಅದನ್ನೇ ನಾನು ಇಲ್ಲಿ ಹಿಂಟಲ್ಲಿ ಕೊಟ್ಟಿದ್ದೆ, ಯಾಕಂದರೆ ಇದೊಂದು ಎಕ್ಸ್ಟ್ರಾ ಸೇರಿಸೋಣ ಅಂತಿದ್ದೆ ಪ್ರಾಬ್ಲಮಲ್ಲಿ. ಸೊ ಗೇನ್ ಫ್ರಮ್ ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ರೂರಲ್ ಏರಿಯಾ ಇಸ್ ನಾಟ್ ಕ್ಯಾಪಿಟಲ್ ಗೇನ್, ಸೊ ಡೋಂಟ್ ಕಂಪ್ಯೂಟ್ ಅಂತ. ಆ ಥರ ಇದ್ದಾಗ ನೀವು ಬಿಟ್ಬಿಡಿ ಅಂತ. ಇಲ್ಲಿವರೆಗೂ ಆ ಥರದ್ದು ಬಂದಿರಲಿಲ್ಲ, ನಾವು ಅರ್ಬನ್ ಏರಿಯಾದೇ ಮಾಡ್ತಾಯಿದ್ವಿ. ಸೊ ಅದೊಂದನ್ನು ಕೊಟ್ಟಿದ್ದೀನಿ. ಸೊ ಸಾಲ್ವ್ ಮಾಡೋಣ. ಸೊ ಫಸ್ಟ್ ನಾವು ಸೇಲ್ ಕನ್ಸಿಡರೇಷನ್ ಗುಡ್ವಿಲ್ ತೊಗೋತಾ ಇದ್ದೀವಿ 2 lakh ಅಂತ. ಇದು ಸೇಲ್ ಮಾಡಿ ಬಂದಿರೋದು. ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಇಲ್ಲ, ಕಾಸ್ಟ್ ಆಫ್ ಎಕ್ವಸಿಷನ್ ಇಲ್ಲ, ಸೆಲ್ಫ್ ಜನರೇಟೆಡ್ ಅಲ್ವಾ, ಸೊ ನಿಲ್ ಆಗಿದೆ. ಹಾಗಾಗಿ ಪೂರ್ತಿ 2 lakh ಏನಿದೆ ಅದೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗೋಯಿತು. ಆ್ಯಂಡ್ ನೆಕ್ಸ್ಟು ಸೇಲ್ ಕನ್ಸಿಡರೇಷನ್ ಮೆಷಿನರಿ. ಸೊ ಇದು ಇಂಪಾರ್ಟೆಂಟ್, ಇದು ಫಸ್ಟ್ ಟೈಮ್ ನೀವು ಈ ಥರ ಮಾಡ್ತಾ ಇರೋದು. ನೀವು ಮೆಷಿನರಿ ಸೇಲ್ ಮಾಡಿ ಬಂದಿರೋದು 1 lakh rupees. ಈಗ ನಾವೇ ವಿ ಹ್ಯಾವ್ ಟು ಫೈಂಡ್ ದ ರಿಟರ್ನ್ ಡೌನ್ ವ್ಯಾಲ್ಯೂ ಅವರ್ ಸೆಲ್ಫ್. ಸೊ ನೋಡೋಣ 1/4/2019ಗೆ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿತ್ತು ಅಂತ ನೋಡೋಣ. 1/4/2008ಗೆ ಪರ್ಚೇಸ್ ಮಾಡಿದ ಪ್ರೈಸನ್ನು ಫಸ್ಟ್ ಬರ್ಕೋಬೇಕು ಫಸ್ಟ್ ಕಾಲಮಲ್ಲಿ. ಸೊ ಕಾಸ್ಟ್ ಆಫ್ ಎಕ್ವಸಿಷನ್ ಆ್ಯಸ್ ಆನ್ 1/4/2018 1 lakh ಲೆಸ್ ಡೆಪ್ರಿಸಿಯೇಷನ್ ಆನ್ 1/4/2019. ಸೊ 1/4/2019ಗೆ ನೆಕ್ಸ್ಟಿಗೆ ನಾವು ಡೆಪ್ರಿಸಿಯೇಷನ್ 15% ಕೊಡ್ತೀವಿ. 1 lakh ಏನು ಪರ್ಚೇಸ್ ಪ್ರೈಸ್ ಇದೆ ಅದರ ಮೇಲೆ 15% ಮಾಡಿದಾಗ 15,000 ಬಂತು. ಆ್ಯಂಡ್ ಎಸೆಟ್ ಇಸ್ ಪುಟ್ ಫಾರ್ ಯೂಸ್ ಫಾರ್ ಮೋರ್ ದೆನ್ 180 days. ನಾವು ಅಡಿಷ್ನಲ್ ಡೆಪ್ರಿಸಿಯೇಷನ್ ಕೊಡಬೇಕು. ಅದು ನೀವು ಕಲ್ತಿದ್ದೀರಾ ಲಾಸ್ಟ್ ಸೆಮಿಸ್ಟ್ರಲ್ಲಿ. 20% ಅಡಿಷ್ನಲ್ ಡೆಪ್ರಿಸಿಯೇಷನ್ 1 lakh ಮೇಲೆ ಕೊಡಬೇಕು. ಸೊ 1 lakh ಮೇಲೆ 20% ಅಡಿಷ್ನಲ್ ಡೆಪ್ರಿಸಿಯೇಷನ್ ಕೊಟ್ಟಾಗ 20,000 ಬಂತು. ಸೊ ಟೋಟಲ್ ಈಗ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟು ಬಂತು ಎಸೆಟ್ದು? 1 lakh ಪರ್ಚೇಸ್ ಪ್ರೈಸ್ ಇದ್ದಂತಹ ಎಸೆಟ್ಟಿಗೆ ಡೆಪ್ರಿಸಿಯೇಷನ್ ಪ್ಲಸ್ ಅಡಿಷ್ನಲ್ ಡೆಪ್ರಿಸಿಯೇಷನ್ ಕೊಟ್ಟು ಮೈನಸ್ ಮಾಡಿದಾಗ ಈಗ ರಿಟರ್ನ್ ಡೌನ್ ವ್ಯಾಲ್ಯೂ ಆ ಮೆಷಿನರಿದು 65,000 ಬಂತು. ಸೊ ಆ್ಯಸ್ ಯೂಶ್ವಲ್ ನಾವು ಸೇಲ್ ಪ್ರೈಸಿಂದ ರಿಟರ್ನ್ ಡೌನ್ ವ್ಯಾಲ್ಯೂನ ಮೈನಸ್ ಮಾಡಿದಾಗ ಶಾರ್ಟ್ ಟರ್ಮ್ ಅಲ್ವಾ ಇದು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 35,000 ಬಂತು. ರೈಟ್? ಸೊ ನೋಡ್ಕೊಳ್ಳಿ ಒಂದು ಸರಿ, ಸ್ಟಡಿ ಮೆಟೀರಿಯಲಲ್ಲಿ ಇದೆ, ಜಸ್ಟ್ ಗೋ ಥ್ರೂ ಇಟ್ ಆ್ಯಂಡ್ ಲರ್ನ್ ಇಟ್. ಇನ್ನು ನಾವು ಟೋಟಲ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್ ಮಾಡುವಾಗ ನಾವೇನು ಮಾಡ್ತೀವಿ, ಇದರ ಹಿಂದೆ ಎಸೆಟಲ್ಲಿ ಬಂದಿರೋ 2 lakh, ಈಗ ಬಂದಿರುವಂತಹ ಇಲ್ಲೇ ಇದೆ ಅಲ್ವಾ ಗುಡ್ವಿಲಲ್ಲಿ ಬಂದಿರುವಂಥ 2 lakh ಆ್ಯಂಡ್ ವಾಟ್ ಎವರ್ ವಿ ಹ್ಯಾವ್ ರಿಸೀವ್ಡ್ ಫ್ರಮ್ ಮೆಷಿನರಿ 35,000, ಎರಡನ್ನು ಟೋಟಲ್ ಮಾಡಿದಾಗ 2,35,000 ಬಂತು. ಇದು ಟೋಟಲ್ ಟ್ಯಾಕ್ಸಬಲ್ ಕ್ಯಾಪಿಟಲ್ ಗೇನ್. ಒಂದು ಲಾಂಗ್ ಟರ್ಮ್, ಒಂದು ಶಾರ್ಟ್ ಟರ್ಮ್ ಆಗಿದೆ. ಬಟ್ ವಿ ಆರ್ ಗೋಯಿಂಗ್ ಟು ಟೋಟಲ್ ಇಟ್ ಆ್ಯಂಡ್ ಸೇ ದಿಸ್ ಇಸ್ ದ ಟೋಟಲ್ ಅಮೌಂಟ್ ಆಫ್ ಟ್ಯಾಕ್ಸಬಲ್ gain. So wish to total number of problems that you have solved in the first unit is 16. So 16 number of problems, ಅದರಲ್ಲಿ ಕೆಲವು ಹೋಮ್ವರ್ಕ್ ಅನ್ನು ಮಾಡಿದ್ದೀರಾ. So these are all related to capital gain first unit. So good news is there ends the first unit on capital gain. So we have finished solving all the problems and almost ಎಷ್ಟಾಗುತ್ತೆ ಆನ್ಲೈನಲ್ಲಿ ಅಷ್ಟನ್ನು ನಾವು ಸಾಲ್ವ್ ಮಾಡಿದ್ದೀವಿ. So congratulations, you have learned computation of capital gain. So we are going to the next chapter in our next session. We'll be learning our second unit, and the topic under second unit is income from other sources. Thank you students. Practice, because practice makes you perfect, and that is required while you are solving the problem. Thank you.